ಸನ್ಮಾನ ಮಾಡೋದು ಶ್ರೇಷ್ಠವೋ ಅಥವಾ ಬೇರೆಯವರನ್ನ ಕರೆದು ಸನ್ಮಾನ ಮಾಡೋದು ಶ್ರೇಷ್ಠವೋ? ನನ್ನ ಮನೆಯಲ್ಲಿ ನಾನೇ 4 ಜನ ಸೇರ್ಕೊಂಡು ಹಬ್ಬ ಮಾಡೋದು ಒಳ್ಳೇದೋ ಅಥವಾ ಊರಿನ ಜನ ಎಲ್ಲ ಸೇರ್ಕೊಂಡು ಹಬ್ಬ ಮಾಡೋದು ಒಳ್ಳೇದು? ಯಾವುದರಲ್ಲಿ ತೃಪ್ತಿ ಇದೆ? ಹೌದು, ಎಲ್ಲರಿಗೂ ಬೇಕು, ಜಾತಿ ಇರಲಿ, ಅವರವ್ರ ಪಾಡಿಗೆ ಅದರಿಗೆ ಇರಲಿ. ಆದರೆ ಸಮಾಜದ ಅಭಿವ್ಯಕ್ತತೆಯ ಸಮಯ ಬಂದಾಗ ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ನಿಲ್ಲಬೇಕು ಅಂತಕ್ಕಂಥ ಸಂಕಲ್ಪ ಮಾಡಬೇಕಾದಂಥವ್ರು ಯಾರು? ಇದು ಯೋಚನೆಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಈ ತರ ವೇದಿಕೆಗಳಲ್ಲಿ ಹೌದು ಹೌದು ಅಂತ ತಲೆಯಲ್ಲಿ ಗಾಡಿಸ್ಬಿಡ್ತೀವಿ, ಆದ್ರೆ ಅಲ್ಲಿ ಹೋದ ತಕ್ಷಣವೇ ಜಾತಿಯ ಹುಳ ತಲೆಯಲ್ಲಿ ತಿಂತಾನೆ ಇರುತ್ತೆ. ಬಹುತೇಕ ಅದಕ್ಕಿಂತಲೂ ವಿಷದ ಚಿಂತನೆ ಮತ್ತೊಂದು ಯಾವುದು ಇರಲಿಕ್ಕಿಲ್ಲ, ಅದಕ್ಕಿಂತಲೂ ದೊಡ್ಡ ಅಪಾಯ ಮಾತು ಯಾವುದು ಕೂಡ ಇರಲಿಕ್ಕಿಲ್ಲ. ನಮ್ಮನ್ನ ಕುಂದಿದ್ದು ಇದೇ ರೀತಿಯ ಸಣ್ಣ ಸಣ್ಣ ಯೋಚನೆಗಳೇ. ಮುಸಲ್ಮಾನರು ನಮ್ಮನ್ನು ಏನು ಮಾಡ್ಲಿಕ್ಕಾಗಿರ್ಲಿಲ್ಲ, ಕ್ರಿಶ್ಚಿಯನ್ರು ಕೂಡ ನಮ್ಮನ್ನು ಏನು ಮಾಡ್ಲಿಕ್ಕಾಗಿರ್ಲಿಲ್ಲ. ಆದ್ರೆ ಜಯಚಂದನೇ ನಮ್ಮ ಸಮಾಜವನ್ನು ಒಡೆದದ್ದು. ಮಲ್ಲಪ್ಪ ಶೆಟ್ಟಿಯೇ ಕಿತ್ತೂರು ಚೆನ್ನಮ್ಮನನ್ನು ಸೋಲಿಸಿದ್ದು. ಠಾಕ್ರೆ ಬ್ರಿಟಿಷರು ಕಿತ್ತೂರು ರಾಣಿ ಚೆನ್ನಮ್ಮನನ್ನು ಸೋಲಿಸಿಲ್ಲ, ಮಲ್ಲಪ್ಪ ಶೆಟ್ಟಿ ಸೋಲಿಸಿದ. ಜಯಚಂದ್ ಸೋಲಿಸಿದ, ಮುಸಲ್ಮಾನರು ನಮ್ಮನ್ನು ಸೋಲಿಸಿಲ್ಲ. ನಮಗೆ ಕನ್ನ ಹೊಡೆದಿರ್ತಕ್ಕಂಥವ್ರು ನಮ್ಮವರೇ. ಖಂಡಿತವಾಗಿ ಆ ಜಯಚಂದನ ಪರಂಪರೆ ನಮ್ದಾಗಬಾರದು. ರಾಣಾ ಪ್ರತಾಪನ ಪರಂಪರೆ ಆಗಬೇಕು, ಶಿವಾಜಿಯ ಪರಂಪರೆ ಆಗಬೇಕು, ಲಲಿತಾದಿತ್ಯನ ಪರಂಪರೆ ಆಗಬೇಕು, ಛತ್ರಸಾಲನ ಪರಂಪರೆ ಆಗಬೇಕು, ವಿಜಯನಗರದ ಸಾಮ್ರಾಜ್ಯದ ಪರಂಪರೆ ನಮ್ಮದಾಗಬೇಕು. ನಮ್ಮ ಓರೆಕೋರೆಗಳನ್ನ ತಿದ್ದುಕೊಂಡು ನಾವು ಬಲಶಾಲಿಯಾಗಿ ಎದ್ದು ನಿಂತರೆ, ಇತಿಹಾಸದ ಪುಟಗಳಲ್ಲಿ ನಮ್ಮತನವನ್ನ ಶೋಧನೆ ಮಾಡತಕ್ಕಂತಹ ಶೋಧಕ ಮನೋವೃತ್ತಿ ನಮಗೆ ಬೆಳೆದ್ರೆ, ಬಹುತೇಕ ಇಲ್ಲಿ ಭಾರತವನ್ನ ತಡೆದು ನಿಲ್ಲಿಸಲಿಕ್ಕೆ ಮತ್ತೆ ಯಾರತ್ತೂ ಸಾಧ್ಯ ಇಲ್ಲ. ಆಫ್ರಿಕಾದ ಒಬ್ಬ ಅಧ್ಯಕ್ಷ ಹೇಳ್ತಾನೆ ಇತ್ತೀಚೆಗೆ, ಭಾರತ ಬಲಶಾಲಿ ಆದ್ರೆ ಜಗತ್ತು ಬಲಶಾಲಿ ಆಗತ್ತೆ ಅಂತ. ಭಾರತವನ್ನ ಒಪ್ಕೊಂಡ್ರೆ ಕೇವಲ ಭಾರತ ಮಾತ್ರ ಬೆಳೆಯೋದಿಲ್ಲ, ಬದಲಾಗಿ ಜಗತ್ತನ್ನ ಬೆಳೆಸತ್ತೆ. ಇದನ್ನ ಬೇರೆಯವರು ಹೇಳ್ತಾ ಇದ್ದಾರೆ, ನಾವಲ್ಲ. ಏನೋ ಬೇರೆ ಬೇರೆ ಕಾರಣಗಳಿಂದ ಜಗತ್ತು ಅಮೆರಿಕಾದ ಕಡೆ ವಾಲ್ಬಿಟ್ಟಿತ್ತು, ಅಥವಾ ಮತ್ಯಾವುದೋ ಕೆಲವೊಂದು ಕಾರಣಗಳಿಂದ. ಯಾಕೆ? ಒಂದು ಸರಿಯಾದಂತಹ ಆರೋಗ್ಯಕರವಾಗಿರತಕ್ಕಂಥ ಧನಾತ್ಮಕವಾಗಿರ್ತಕ್ಕಂಥ ಕೇಂದ್ರ ಅವರಿಗೆ ಇರಲೇ ಇಲ್ಲ. ಅನ್ಯಾಯ ಮಾಡ್ತಾ ಇದ್ರು ಕೂಡ ಅವರನ್ನೇ ಒಪ್ಕೊಂಡಿದ್ರು, ಅವರನ್ನ ತುಳಿಸ್ಕೊಂಡಿದ್ರು. ಇವತ್ತು ಭಾರತ ಎದ್ದು ನಿಲ್ತಾ ಇದೆ, ಅದಕ್ಕೆ ಒಬ್ಬೊಬ್ಬರೇ ಇವತ್ತು ನಮ್ಮ ಜೊತೆಗೆ ಬರ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಭಾರತ ಬಲಶಾಲಿ ಆದ್ರೆ ಜಗತ್ತಿಗೆ ಅಪಾಯ ಇಲ್ಲ, ಜಗತ್ತಿಗೆ ಸುಖ ನೆಮ್ಮದಿ ಶಾಂತಿ ಸಿಗಬೇಕು ಅಂತಂದ್ರೆ ಭಾರತದಿಂದ ಮಾತ್ರ ಅಂತ. ಇತ್ತೀಚೆಗೆ ಟಿವಿಯಲ್ಲಿ ಒಂದು ಡಿಬೇಟ್ ನಡೆಯಿತು, ನೀವು ನೋಡಿರ್ಬೋದು. ಕಪಿಲ್ ಸಿಬಲ್ ಮತ್ತು ಶಶಿ ತರೂರ್, ಬಿಜೆಪಿ ಅವರು ಇಲ್ಲ ಇದರಲ್ಲಿ. ಶಶಿ ತರೂರ್ ಮತ್ತು ಕಪಿಲ್ ಸಿಬಲ್ ಇಬ್ರು ಕೂಡ ಡಿಬೇಟ್ ಮಾಡ್ತಾ ಇದ್ರು. ಮಾತಾಡ್ತಾ ಸೆಕ್ಯುಲರಿಸಂ ಬಗ್ಗೆ ಕಪಿಲ್ ಸಿಬಲ್ ಪ್ರಶ್ನೆ ಕೇಳಿದ್ರು ಶಶಿ ತರೂರ್ ಹತ್ರ. ತುಂಬಾ ಸುಂದರವಾಗಿ ಉತ್ತರವನ್ನು ಕೊಟ್ಟರು ಶಶಿ ತರೂರ್. ನಾವು ಇವತ್ತು ಸೆಕ್ಯುಲರ್ ಅಂತ ನಾವು ಭಾವಿಸಿದ್ರೆ ಅದಕ್ಕೆ ಇಲ್ಲಿನ ಹಿಂದೂ ಸಮಾಜ ಕಾರಣ ಅಂತ, ಹಿಂದುತ್ವ ಕಾರಣ ಅಂತ. ಹಿಂದುತ್ವ ಅಂತಂದ್ರೆ ಸೆಕ್ಯುಲರೇ ಕಣ್ರಿ. ಹಿಂದೂಗಳಿಗಿಂತ ದೊಡ್ಡ ಸೆಕ್ಯುಲರ್ ಮತ್ಯಾವ್ದಿದ್ದಾರೆ? ಕ್ರಿಶ್ಚಿಯನ್ರು ಈ ದೇಶಕ್ಕೆ ಬಂದಾಗ, ಮುಸಲ್ಮಾನರು ಈ ದೇಶಕ್ಕೆ ಬಂದಾಗ ಈ ದೇಶದ ಇವತ್ತಿನ ಕಾನೂನು ಇರಲಿಲ್ಲ. ಸೆಕ್ಯುಲರ್ನ ಒಡೆದ ತುತ್ತೂರಿ ಊದ್ತಕ್ಕಂಥವ್ರು ಯಾರು ಇರಲಿಲ್ಲ. ಅವರಿಗೆ ಮೊಟ್ಟ ಮೊದಲ ಮಸೀದಿಯನ್ನು ಕಟ್ಸ್ಕೊಟ್ಟಿದ್ಯಾರು? ಮೊಟ್ಟ ಮೊದಲ ಚರ್ಚನ್ನ ಕಟ್ಸ್ಕೊಟ್ಟಿದ್ಯಾರು? ಸೆಕ್ಯುಲರ್ ಬಗ್ಗೆ ಹಿಂದೂಗಳಿಗೆ ಹೇಳ್ತೀರಿ ನೀವು ಕಥೆಯನ್ನ. ಅವತ್ತು ನಿಮ್ಮ ಕಾನೂನಿನ ಪುಸ್ತಕ ಇರಲಿಲ್ಲ ಕಣ್ರಿ. ಅವತ್ತು ಯಾರು ಕೂಡ ಸೆಕ್ಯುಲರಿಸಂ ಪಾಠ ಮಾಡುವಂಥವ್ರು ಯಾರು ಇರಲಿಲ್ಲ. ಆದ್ರೆ ಅವರನ್ನ ಕರೆದು ನಾವು ಇಲ್ಲಿ ಮಸೀದಿಯನ್ನ ಕಟ್ಕೊಟ್ವಿ, ಚರ್ಚನ್ನ ಕಟ್ಕೊಟ್ವಿ. ಇದು ಹಿಂದುತ್ವ, ಇದು ಜಾತ್ಯತೀತತೆ. ಎಲ್ಲಿ ಹಿಂದೂ ಗಟ್ಟಿಯಾಗಿದಾನೋ ಅಲ್ಲಿ ಜಾತ್ಯತೀತತೆ ಇರುತ್ತೆ. ಎಲ್ಲಿ ಹಿಂದೂ ದುರ್ಬಲ ಆಗ್ತಾನೋ ಜಾತ್ಯತೀತತೆ ಹೆಸರಿಗೆ ಮಾತ್ರ. ಕಾಶ್ಮೀರದ ಕಣಿವೆಯಲ್ಲಿ ಜಾತ್ಯತೀತತೆ ಎಲ್ಲಿದೆ ಕಾಣ್ರಿ?
ಅಲ್ಲಿ ಹೋಗ್ರಿ, ನಿಮ್ಮ ಡೊಂಗರ ಬಡಿರಿ ನೋಡೋಣ ಕಾಶ್ಮೀರದ ಕಣಿವೆಯಲ್ಲಿ. ಇಲ್ಲಿ ಬಂದ್ಕೊಂಡು ಹಿಂದೂಗಳು ಜಾಸ್ತಿ ಇರುವಂತಹ ಜಾಗದಲ್ಲಿ ನಮ್ಮ ಸಮಾಜವನ್ನು ಒಡಿಲಿಕ್ಕೋಸ್ಕರ, ನಮ್ಮ ಸಮಾಜದ ಜನರ ತಲೆಯಲ್ಲಿ ಬೇಡದ ವಿಚಾರಗಳನ್ನು ತುರುಕಲಿಕ್ಕೋಸ್ಕರ ಸೆಕ್ಯುಲರಿಸಮ್ ಅನ್ನು ತುತ್ತೂರಿ ಓದ್ತೀರಿ. ಅಲ್ಲಿ ಹೋಗ್ರಿ ಹೇಳ್ರಿ, ಪಾಕಿಸ್ತಾನಕ್ಕೆ ಹೋಗ್ರಿ ಹೇಳ್ರಿ, ಡೆಲಿಗೇಷನ್ ತಗೊಂಡು ಹೋಗ್ರಿ, ಸೆಕ್ಯುಲರಿಸಮ್ ಡೆಲಿಗೇಷನ್ ತಗೊಂಡು ಹೋಗ್ರಿ, ಅಲ್ಲಿ ಹೇಳ್ರಿ. ಬಾಂಗ್ಲಾದೇಶದಲ್ಲಿ ಮೊನ್ನೆ ಹಿಂದೂಗಳನ್ನ ಜೀವಂತವಾಗಿ ಬೇಯಿಸಿಕೊಂಡ್ರಲ್ಲ, ಅಲ್ಲಿ ಹೋಗ್ರಿ ಹೇಳ್ರಿ ನೋಡೋಣ. ನಿಮ್ಮ ಜಾತ್ಯಾತೀತ ತುತ್ತೂರಿಯನ್ನು ಎಷ್ಟು ಮಂದಿ ಕೇಳ್ತಾರೆ ಅಂತ ಗೊತ್ತಾಗುತ್ತೆ. ಹಿಂದೂಗಳು ನಾವು ಜೀವಂತವಾಗಿದ್ರೆ ಮಾತ್ರ ಈ ದೇಶದಲ್ಲಿ, ಈ ನೆಲದಲ್ಲಿ ಜಾತ್ಯಾತೀತತೆ ಇರುತ್ತೆ. ಹಿಂದುತ್ವ ಅಂತಂದ್ರೆ ಜಾತ್ಯಾತೀತತೆ, ಹಿಂದುತ್ವ ಅಂತಂದ್ರೆ ಸೆಕ್ಯುಲರಿಸಂ. ನಮಗೆ ಬೇರೆ ಪಾಠ ಮಾಡಬೇಕಾದಂತಹ ಅಗತ್ಯ ಇಲ್ಲ. ನಾವು ಒಂದಾಗಿ ಬದುಕಬೇಕು ಅಂತಕ್ಕಂಥ ಪಾಠ ನಮಗೆ ಬೇಕಾಗಿಲ್ಲ. ನಾವು ಒಂದಾಗಿ ಇರ್ಲಿಕ್ಕೆ ಇಷ್ಟಪಡ್ತಾ ಇದ್ವಿ, ಆದ್ರೆ ಅವರು ಒಂದಾಗಿ ನಮ್ಮ ಜೊತೆಗೆ ಇರ್ಲಿಕ್ಕೆ ಇಷ್ಟಪಡ್ತಾರ? ಜಗತ್ತಿಗೆ ಶಾಂತಿ ಸಹಬಾಳ್ವೆಯ ಮಾತನ್ನ ಹೇಳಿದ್ದು ನಾವು, ಸಂದೇಶವನ್ನು ಕೊಟ್ಟಿದ್ದು ನಾವು. ಜಗತ್ತಿನಲ್ಲಿ ಕತ್ತಿ ತಗೊಂಡು ಬಂದು ಧರ್ಮವನ್ನ ತಲೆ ಮೇಲೆ ಹೇರಿದ್ದು ಅವರು. ಮೊನ್ನೆ ನಮ್ಮ ದೇಶದ ಸರಸಂಘ ಚಾಲಕರು ತುಂಬಾ ಚೆನ್ನಾಗಿ ಹೇಳಿದ್ರು, ಇಸ್ಲಾಂ ಅಂತಂದ್ರೆ ಶಾಂತಿಯ ಧರ್ಮ ಅಂತ ಕರೀತಾರೆ, ಶಾಂತಿ ಎಲ್ಲಿದೆ ಅಲ್ಲಿ ಅಂತ. ಯಾವ ಇಸ್ಲಾಮಿಕ್ ದೇಶದಲ್ಲಿ ಶಾಂತಿ ಇದೆ? ಜನರನ್ನ ಮರಳು ಮಾಡ್ತಕ್ಕಂಥ ಪ್ರಯತ್ನ ಕಂಡ್ರಿ ಇವಲ್ಲ, ಜಗತ್ತನ್ನು ಮರಳು ಮಾಡ್ತಕ್ಕಂಥ ಪ್ರಯತ್ನ. ಅಮೆರಿಕ ಇವತ್ತು ಉದ್ಧಾರ ಆಗಿದ್ದಿದ್ರೆ, ಅಮೆರಿಕ ಇವತ್ತೇನಾದ್ರು ಸಶಕ್ತ ಆಗಿದ್ದಿದ್ರೆ ಅದು ಹಿಂದೂಗಳ ಕೊಡುಗೆ, ಭಾರತೀಯರ ಕೊಡುಗೆ. ಇವತ್ತು ಅನಿಸ್ತಾ ಇದೆ, ರಷ್ಯಾಕ್ಕೂ ಅನಿಸ್ತಾ ಇದೆ, ಯುರೋಪಿಗೂ ಅನಿಸ್ತಾ ಇದೆ, ಕರೆದು ಇವತ್ತು ಹಾಸಿಗೆಯನ್ನು ಹಾಕ್ತಾ ಇದ್ದಾರೆ. ಬನ್ನಿ, ರೆಡ್ ಕಾರ್ಪೆಟ್ ಹಾಕಿ ಕರೀತಾ ಇದ್ದಾರೆ, ಭಾರತೀಯರೇ ಬನ್ನಿ ಅಂತ, ಭಾರತೀಯರೇ ಬನ್ನಿ ಅಂತ. ಎಲ್ಲರಿಗೂ ಗೊತ್ತಾಗಿದೆ, ಎಲ್ಲೆಲ್ಲಿ ಭಾರತೀಯರು ಹೋಗ್ತಾರೋ ಅಲ್ಲಿ ಆ ದೇಶ ಉದ್ಧಾರ ಆಗಿದೆ ಅಂತ ಗೊತ್ತಾಗಿದೆ. ಯಾರು ಕೂಡ ಬೇರೆಯವರೆಲ್ಲ ಕಂಡ್ರಿ, ಅಲ್ಲೆಲ್ಲ ಹೋಗಿ ಆ ದೇಶವನ್ನು ಕಟ್ಟಿರ್ತಕ್ಕಂಥವ್ರು ಹಿಂದೂಗಳೇ. ನಮ್ಮ ಹಿಂದೂ ಡಾಕ್ಟರ್ಗಳು ಹೋದ್ರು, ಹಿಂದೂ ಟೆಕ್ನಿಷಿಯನ್ಸ್ ಹೋದ್ರು, ನಮ್ಮ ಹಿಂದೂ ಅಕಾಡೆಮಿಷಿಯನ್ಸ್ ಹೋದ್ರು, ಅವರೇನೆ ಆ ದೇಶವನ್ನ ಕಟ್ಟಿದ್ರು. ಅಲ್ಲಿ ಹೋಗಿ ಆ ದೇಶಕ್ಕೆ ಮುರ್ದಾಬಾದ್ ಅಂತ ಹೇಳಿಲ್ಲ, ಆ ದೇಶವನ್ನ ಕಟ್ಟಿದ್ರು. ಅವರು ವಾಸಿಸ್ತಾ ಇರತಕ್ಕಂತಹ ನೆಲವನ್ನೇ ತಾಯಿ ಅಂತ ಗೌರವ ಕೊಟ್ರು. ಯಾಕೆ? ನಾವು ಭಾರತ ಮಾತ್ರ ನನ್ನ ತಾಯಿ ಅಂತ ನಾವು ಹೇಳ್ಕೊಟ್ಟಿಲ್ಲ. ಮಾತಾ ಭೂಮಿ ಪುತ್ರೋಹಂ ಪೃಥಿವ್ಯಾ, ಈ ಮಣ್ಣು ನನ್ನ ತಾಯಿ, ನಾನು ಈ ತಾಯಿಯ ಮಗು, ಆ ಮಹಾತಾಯಿಯ ಮಗು ನಾನು. ಈ ಮಣ್ಣಿನ ಬಗ್ಗೆ ನಾವು ಹೇಳಿದ್ವಿ. ಅದು ಅಮೆರಿಕಾದಲ್ಲಿ ನಿಂತ ಹೇಳಿ, ಯುರೋಪ್ದಲ್ಲಿ ನಿಂತ ಹೇಳಿ, ಭಾರತದಲ್ಲಿ ನಿಂತ ಹೇಳಿ, ಭಾರತ ಮಾತ್ರ ನನ್ನ ನೆಲ ಅಂತ ನಾವು ಎಲ್ಲೂ ಕೂಡ ಹೇಳಿಲ್ಲ. ಯಾಕೆ? ಹಿಂದುತ್ವ ನಮಗದನ್ನ ಹೇಳಿಕೊಟ್ಟಿದೆ. ನಾವು ಎಲ್ಲೋ ಒಂದು ಪೂಜಾ ಸಂಪ್ರದಾಯಕ್ಕೆ ಬದ್ಧರಾಗಿರ್ತಕ್ಕಂಥವರಲ್ಲ. ಚಾರ್ವಾಕನನ್ನು ಗೌರವಿಸಿದ್ದೀವಿ, ಎಲ್ಲರನ್ನು ಕೂಡ ಗೌರವಿಸಿದ್ವಿ.